ಹುಣಸೂರು ತಾಲೂಕಿನ ಗಾವಡಗೆರೆ ಹೋಬಳಿಯ ವರೂರು ಕಾಲುವೆ ರಸ್ತೆ ಕಾಮಗಾರಿಗೆ ಶಾಸಕ ಜಿಡಿ ಹರೀಶ್ ಗೌಡ ಭೂಮಿ ಪೂಜೆ ನೆರವೇರಿಸಿದರು. ಭೂಮಿ ಪೂಜೆ ನೆರವೇರಿಸಿ ನಂತರದಲ್ಲಿ ಮಾತನಾಡಿದ ಶಾಸಕ ಹರೀಶ್ ಗೌಡ ಅವರು ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು 2 ಕೋಟಿ ವೆಚ್ಚದಲ್ಲಿ 5 ಕಿಲೋಮೀಟರ್ ರಸ್ತೆ ಕಾಮಗಾರಿ ಜೊತೆಗೆ ಸಿಸಿ ಚರಂಡಿ ನಿರ್ಮಾಣದ ಕಾಮಗಾರಿ ನಡೆಯಲಿದೆ. ಸರ್ಕಾರದ 224 ಕ್ಷೇತ್ರದ ಶಾಸಕರಿಗೂ ಗ್ಯಾರಂಟಿ ಯೋಜನೆಯಿಂದ ಅನುದಾನದ ಕೊರತೆಯ ನಡುವೆ ಅನುದಾನ ತಂದು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮ ಪಡುತ್ತಿದ್ದೇನೆ. ಹುಣಸೂರು ತಾಲೂಕಿನ ಹಾರಂಗಿ ಬಲದಂಡೆಯ ಎಂಬಿಸಿ ನಾಲೆಗೆ ಸಂಪೂರ್ಣವಾಗಿ ಕಾಂಕ್ರೀಟ್ ಹಾಗೂ ನಾಲೆ ರಸ್ತೆ ಕಾಮಗಾರಿಗೆ ಜಲಸಂಪನ್ಮೂಲ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು 900 ಕೋಟಿಗೆ ಅನುಮತಿ ನೀಡಿದ್ದು, ಇದನ್ನು ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಸಿಕ್ಕ ತಕ್ಷಣ ಟೆಂಡರ್ ಕರೆದು ಹುಣಸೂರು ತಾಲೂಕಿನ ಕೊನೆ ಭಾಗದ ರೈತರಿಗೂ ನೀರು ತಲುಪಿಸುವ ಗುರಿಯಿಂದ ಕ್ರಮ ವಹಿಸಲಾಗಿದೆ ಎಂದರು. ಮರೂರಿಂದ ಹುಣಸೂರು ಕಟ್ಟಮವಾಡಿಗೆ ಹೋಗೋ ರಸ್ತೆ ಅದು. ಅದಕ್ಕೆ ಗುದ್ಲಿ ಪೂಜೆಯನ್ನ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಗ್ರಾಮದ ಯಜಮಾನರುಗಳು, ಮುಖಂಡರುಗಳು, ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಪಕ್ಕದ ಗ್ರಾಮದ ನಮ್ಮ ಯಾರುವೆ ಇಂದ ಬಂದಿರತಕ್ಕಂಥ ನಮ್ಮ ಯಜಮಾನರುಗಳು, ಮುಖಂಡರುಗಳು, ನಮ್ಮ ಮರೂರು ಕಾವಲಿನ ಯಜಮಾನರುಗಳು, ಮುಖಂಡರುಗಳು, ಜೊತೆಗೆ ನಮ್ಮ ಶ್ರೀಧರ್ ಅವರು ಎಲ್ಲರೂ ಸಹ ಇದೀರಿ. ಗ್ರಾಮದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ತಾವೆಲ್ಲ ಏನು ಬೇಡಿಕೆಯನ್ನ ಇಟ್ಟಿದ್ರಿ, ನಮ್ದು ಬಹಳ ಪುರಾತನವಾದಂತ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಕೆಡವಿ ಪುನಃ ಹೊಸದಾಗಿ ಕಟ್ಟಬೇಕು ಅಂತಕ್ಕಂಥ ವಿಚಾರವನ್ನ ಏನು ಪ್ರಸ್ತಾಪ ಮಾಡಿದ್ರಿ. ಅವತ್ತು ನಾವೆಲ್ಲರೂ ಸೇರಿ ಚರ್ಚೆಯನ್ನ ಮಾಡಿದ್ವಿ. ಚುನಾವಣೆ ಕಳೆದ ನಂತರ ಒಂದು ಒಳ್ಳೆಯ ರೀತಿಯಲ್ಲಿ ದೇವಸ್ಥಾನವನ್ನ ನಿರ್ಮಾಣ ಮಾಡೋಣ ಅಂತಕ್ಕಂಥ ಮಾತನ್ನ ಏನ್ ಹೇಳಿದ್ವಿ, ಅದೇ ರೀತಿ ಬನ್ನಿ ಲೊಕೇಶನ್ ಈ ಕಡೆಗೆ. ಅದೇ ಇವತ್ತು ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಒಳ್ಳೆಯ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಇವತ್ತು ನಾವು ಶಂಕುಸ್ಥಾಪನೆಯನ್ನ ಮಾಡಿದ್ದೇವೆ. ಜೊತೆಗೆ ಆ ರಸ್ತೆ 2 ಕೋಟಿ ರೂಪಾಯಿ ಅನುದಾನವನ್ನ, ವಿಶೇಷ ಅನುದಾನ, ಅದು ಬಹಳ ಕಷ್ಟಪಟ್ಟು ಇವತ್ತು ಗ್ಯಾರಂಟಿಗಳ ನಡುವೆ ಅನುದಾನನೇ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ 1 ರೂಪಾಯಿಗೂ ಪರದಾಡಬೇಕಾದಂತ ಪರಿಸ್ಥಿತಿ ಇವತ್ತು ನಮಗೆ ಬಂದಿದೆ. ಶಾಸಕರಿಗೆ ನಾನು ಒಪ್ಪನೇ ಇಲ್ಲ, 224 ಕ್ಷೇತ್ರದ ಶಾಸಕರಿಗೂ ಇದೇ ಕತೆ. ನಮ್ಗೆ ಏನಾಗಿದೆ, ಗ್ಯಾರಂಟಿ ಯೋಜನೆಗಳಿಗೆ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಕ್ಕಂಥದ್ದು, ಉಚಿತವಾಗಿ ಕರೆಂಟ್ ಕೊಡ್ತಕ್ಕಂಥದ್ದು, ಬಸ್ಸು ಫ್ರೀ, ಜೊತೆಗೆ ನಮ್ಮ ಅಕ್ಕಿ 10 ಕೆಜಿ ಫ್ರೀ, ಯುವನಿಧಿ, ಈ ರೀತಿ ಸುಮಾರು 56,000 ಕೋಟಿಯಷ್ಟು ಅನುದಾನ ಬರೀ ಇಲ್ಲ. ಆರೋಗ್ಯ ಕಂಪನಿ ತಿಂಗಳು ಹೊಡಿತಾ ಇದ್ದ 1,000 ಕೋಟಿ ಅನುದಾನ ಬರೀ ಗ್ಯಾರಂಟಿ ಯೋಜನೆ. ಕೊಟ್ಟು ಮಾತಂತೆ, ಕೊಟ್ಟು ಮಾತು ಇಟ್ಟು ಗುರಿ ಯಾವತ್ತೂ ಹರೀಶ್ ಗೌಡ್ರು ಮಿಸ್ ಮಾಡಲ್ಲ. ಯಾಕಂದ್ರೆ ಯಾವತ್ತು ನಾನು ಹರೀಶ್ ಗೌಡ್ರು ಕೇಳಿಲ್ಲ, ಸುಬಾನು, ಚಂದ್ರಣ್ಣ, ಇವ್ರನ್ನ 4-5 ಜನ ಕೂರಿಸಿ ನನ್ನ ಈ ದೇವಸ್ಥಾನ ಕಟ್ಬಿಟ್ರೆ ನಾವು ಊರಿನ ಒಗ್ಗಟ್ಟಾಗಿ ನಾವೆಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಅವತ್ತು ಹರೀಶ್ ಗೌಡ್ರು ಕೇಳಿದ್ದಿಲ್ಲ, ಆದ್ರೂ ನಾನು ಬಂದು ಒಪ್ಕೊಂಡು ಹೋಗಿದ್ದೆ. ಅದೇ ತರ ಹರೀಶ್ ಗೌಡ್ರು ನಾನು ಹೇಳಿಲ್ಲ, ಎಲೆಕ್ಷನ್ ಆದ್ಮೇಲೆ ಅಂತ ಹೇಳಿದೆ, ಅದನ್ನ ನಾವು ಮಾಡೋಣ, ನಾನು ಹೇಳ್ತೀನಿ ಅಂತ ಹೇಳಿದ್ರು. ನೀವು ಅಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ರಿ, ಅವರು ದಿನ ಹೇಗ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ನಂಗೆ ಒಂದ್ ಸ್ವಲ್ಪ ತಾಳ್ಮೆ ಕೊಡು, ನಾನು ಮಾಡಿಸ್ರಿ ಅಂತೇಳಿ 1-1.5-2 ತಿಂಗಳಿಂದ ಇಂಜಿನಿಯರ್ ಕರೆಸಿ ಅವರೇ ಸ್ಕೆಚ್ ಹಾಕಿ ಪ್ಲಾನ್ ಹಾಕಿ ಮೊನ್ನೆ ಫೈನಲ್ ಆಗಿರಕ್ಕೆ ಇವತ್ತು ಗುದ್ಲಿ ಪೂಜೆ ಇಟ್ಕೊಂತ ಹೇಳಿದ್ರು. ಅವ್ರು ಅದನ್ನ ಅದ್ದೂರಿಯಾಗಿ ಮಾಡ್ಬೇಕು, ಹಳೆ ದೇವಸ್ಥಾನ ಅದು, ನನಗೆ ಗೊತ್ತಿದೆ, ಅದ್ರ ಸಂಪ್ರದಾಯ ಏನಂತ ಗೊತ್ತಿದೆ, ಅದನ್ನ ಮಾಡೋಣ ಅಂತ ಹೇಳಿದ್ರು. ಹಾಗೆ ಮರೂರು ಕಾವಲ್ಗೆ 90 ಲಕ್ಷ, ಮರೂರು ಕಾವಲ್ 90 ಲಕ್ಷದ್ದು 90 ಕೋಟಿದು ಆಗ್ಲೇ ಟ್ರೆಂಡ್ ಆಗಿ ಬಂದಿದೆ. ಇನ್ನೊಂದೇನೇನೋ ಹತ್ತಿರದಲ್ಲೇ ಕಾಮಗಾರಿ ಸ್ಟಾರ್ಟ್ ಆಗ್ತದೆ. ಇದಕ್ಕೆ ಮುಂಚೆಯಾಗಿ ಅಂಬೇಡ್ಕರ್ ಒಂದು ಸ್ಟ್ಯಾಚ್ಗೂ ನಾವು ಸಹಾಯ ಮಾಡಿದ್ವಿ, MLA ಅವತ್ತೇ ಮಾಡ್ತಿದ್ರು. ಆಮೇಲೆ ಉಪ್ಪಾರ್ ಸಮಾಜಕ್ಕೂ ಸಮುದಾಯಕ್ಕೂ ಅವಾಗ್ಲೂ ನಾವು ಎಲೆಕ್ಷನ್ ಮುಂಚೆಯಾಗಿ ಸಹಾಯ ಮಾಡಿದೀವಿ. ಈ ಊರಲ್ಲಿ ನೀವು ಹೆಂಗೆ ಹರೀಶ್ ಗೌಡ್ನ ಇಟ್ಟಿದ್ದೀರಿ, ನೀವು ಅವತ್ತು ಕೈ ಇಟ್ಟಿದ್ದೀರಿ, ಆದಷ್ಟು ಎಲ್ಲ ಒಗ್ಗಟ್ಟಾಗಿ ನಮ್ಗೆ ಅವತ್ತು ಹರೀಶ್ ಗೌಡ್ರು ಕೈ ಹಿಡಿದಿರಿ. ಅದೇ ತರ ನಿಮ್ಮ ಊರಿಗೆ ಹರೀಶ್ ಗೌಡ್ರು
ಅತಿ ಹೆಚ್ಚಾಗಿ ಏನೇ ಕೆಲಸ ಇರಲಿ, ಯಾರೇ ಇರಲಿ, ಒಂದು ಸಣ್ಣ ಹುಡುಗ ಬಂದ್ರು ಮಳೂರು ಅಂದ್ರೆ ಯಾವತ್ತೂ ಅವನ್ನ ಅತಿ ಹೆಚ್ಚಾಗಿ ಇದು ಮಾಡಿ ಏನ್ ಕೆಲಸ ಆಗ್ಬೇಕು ಮೊದಲು ಕೇಳು ಅಂತ ಹೇಳ್ತಾರೆ. ಆದ್ರಿಂದ ನಿಮ್ಮ ಸಹಕಾರ ಹಿಂಗೆ ಇರಲಿ, ಮುಂದೆನೂ ಅತಿ ಹೆಚ್ಚಾಗಿ ಇನ್ನೂ ಒಗ್ಗಟ್ಟಾಗಿ ಎಲ್ಲ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.